ಯು ನೋ ದಟ್ ನಾಲಿಗೆಯಿಂದ ಯೋಗ ಮಾಡಿಕೊಳ್ಳೋದು ಹೆಂಗೆ ಅಂತ ನಿಮಗೆ ತಿಳಿಸಿದ್ದೀನಿ. ಯೋಗಿಗಳು ನಾಲಿಗೆನ ಯೂಸ್ ಮಾಡ್ಕೊಳ್ತಾರೆ, ಅವರು ಯಾವ ಯಾವ ಕ್ರಿಯೆಗಳು ಮಾಡ್ಕೊಳ್ತಾರೆ ಅಂತ ಹೇಳಿದ್ದೀನಿ. ಆ ಬೆನಿಫಿಟ್ಸ್ ಎಲ್ಲ ನಿಮಗೆ ಸಿಗಬೇಕು ಅಂತಾನೇ ಉದ್ದೇಶ ಅಲ್ವಾ. ಅದನ್ನು ಶೀತಕಾಲಿ ಅಂತಾರೆ, ಸಮ ಶೀತೋಷ್ಣ ಸ್ಥಿತಿ ಪ್ರಾಣಾಯಾಮನು ಅಂತಾರೆ. ಆಮೇಲೆ ನಾಲಿಗೆನ ಲಾಲಜಲ ಉತ್ಪತ್ತಿ ಆಗೋ ಕ್ರಿಯೆನೂ ಅಂತಾರೆ. ಇದೆಲ್ಲ ಹಾಗೆ ನಿಮಗೆ ಹೇಳಿದ್ದೀನಿ. ರೇಚಕ ಕ್ರಿಯೆ, ನಾಲಿಗೆ ರೇಚಕ ಕ್ರಿಯೆ ನನ್ನ ಮಧ್ಯದಲ್ಲಿ ಮಾಡಿರೋದು ರೇಚಕ ಕ್ರಿಯೆಗಳು, ಅದನ್ನು ಹೇಳಿದ್ದೇನೆ. ಸೊ ಇಷ್ಟೊಂದು ಎಲ್ಲ ಸೇರಿ ಇದೆಲ್ಲ ನಾಲಿಗೆಯಿಂದ ಮಾಡೋ ಯೋಗಂ ಅಂತಾರೆ. ಇದರ ಮುಂದೆ ಇದು ಮಾಡ್ತಾ ಇದ್ದರೆ ಬೆನಿಫಿಟ್ ಮುಂದೆ ಹೇಳ್ತೀನಿ ನಾವು. ಇನ್ನೂ ಆಧ್ಯಾತ್ಮಿಕ ಪರವಾಗಿ ಬೆನಿಫಿಟ್ ಸಿಗ್ಬಿಡುತ್ತೆ, ಅದು ಮುಂದೆ ಹೇಳ್ತೀನಿ. ನಾಲಿಗೆ ಯಾಕೆ ಇನ್ನೂ ಮುಂದೆ ಹೋದರೆ ಚೆನ್ನಾಗಿ ಮಾಡಿಕೊಂಡು ಅದರ ರುಚಿ ಸಿಗ್ಬಿಟ್ರೆ ಯೋಗಮಿಂದ, ಆಮೇಲೆ ಮುಂದೆ ಇದರ ಬೆನಿಫಿಟ್ಸು ತುಂಬ ಇದೆ, ಅದೆಲ್ಲ ನಿಮಗೆ ಹೇಳ್ತೇನೆ. ಬಾಡಿ ಚೆನ್ನಾಗಿ ಆಗುತ್ತೆ, ಮೌತ್ ಡ್ರೈ ಆಗೋದಿಲ್ಲ, ಫೇಸ್ ಮಸಲ್ಸು ಆ್ಯಕ್ಟಿವೇಟ್ ಆಗುತ್ತೆ. ಫೇಸಲ್ಲಿ ಏನೇನಿದೆ ಇಲ್ಲಿ ಇಂದ್ರಿಯಗಳಿದೆ ರೀ.